ಹಾಯ್ ಹಲೋ ನಮಸ್ತೆ. ನನ್ನ ಒಂದು ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ಮತ್ತೆ ಬನ್ನಿ ಇಷ್ಟ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾವುದು ವಿಡಿಯೋ ಅಂತಂತಂದರೆ ವೋಟ್ರ್ ಐಡಿಯಾನ ಮತ್ತು ಅದರ ಒಂದು ಸಂಖ್ಯೆನ ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ಅವನು ಗೂಗಲ್ ಒಳಗೆ ಸರ್ಚ್ ಒಳಗೆ ಹೋಗಿ ವೋಟರ್ ಪೋರ್ಟಲ್ ಅಂತ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಅದಾದಮೇಲೆ ಅದರೊಳಗಡೆ ನಿಮ್ಮ ಮೊಬೈಲ್ ನಂಬರ್ನ ಅಪ್ಲೈ ಮಾಡಿ ಮತ್ತು ಅಲ್ಲಿ ಕೆಳಗಡೆ ಕಾಣ್ತಿರುವಂಥ ಒಂದು ಕ್ಯಾಪ್ಚಾವನ್ನು ಅದರಲ್ಲಿ ಅಪ್ಲೈ ಮಾಡಿ ರಿಕ್ವೆಸ್ಟ್ ಒ ಟಿ ಪಿ ಅಂದ್ಬಿಟ್ರೆ ನಿಮ್ಮ ಫೋನಿಗೆ ಒಂತಂದು ಒ ಟಿ ಪಿ ಬರ್ತೈತಿ. ಆ ಒ ಟಿ ಪಿಯನ್ನು ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಒಂದು ಬಾಕ್ಸ್ನೊಳಗಡೆ ಅದನ್ನು ಫಿಲ್ ಮಾಡಬೇಕಾಗುತ್ತೆ. ಬಂದಿರ್ತಿದೆ ಒ ಟಿ ಪಿ. ಬರಲಿಲ್ಲ, ಅಕಸ್ಮಾತ್ ಬರಲಿಲ್ಲಪ್ಪ ಅಂತಂದರೆ ಒಂದೆರಡು ಮೆಸೇಜನ್ನು ಡಿಲೀಟ್ ಮಾಡಿ ಅದಾದಮೇಲೆ ಟನ್ನನ್ನು ನಿಮ್ಮ ಫೋನಿಗೆ ಆ ಮೆಸೇಜ್ ಅಥವಾ ಒಂದು ಒ ಟಿ ಪಿ ಬಂದಿರ್ತೈತೆ. ಆ ಒ ಟಿ ಪಿನ ಇಲ್ಲಿ ಫಿಲ್ ಮಾಡಿ ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ಅದು ಆದಮೇಲೆ ಈ ರೀತಿಯಾಗಿ ಒಂದು ಫಾರ್ಮ್ಸ್ ಇರುವಂತಹ ಒಂದು ವೆಬ್ ಪೇಜ್ ಓಪನ್ ಆಗ್ತೈತಿ. ಅದರೊಳಗೆ ಸರ್ಚ್ ಯುವರ್ ನೇಮ್ ಇನ್ ವೋಟರ್ ಲಿಸ್ಟ್ ಅದರೊಳಗೆ ಹೋಗಬೇಕು. ಇಲ್ಲಿ 3 ಟೈಪ್ಸ್ ಇದೆ. ಒಂದು ಸರ್ಚ್ ಬೈ ಇಪಿಕ್, ನಿಮ್ಮ ನಂಬರ್ ಹಾಕಿ ಚೆಕ್ ಮಾಡ್ಬೋದು. ಅದಾದಮೇಲೆ ಸರ್ಚ್ ಬೈ ಡೀಟೇಲ್ಸ್ ಅಂದರೆ ನಿಮ್ದೊಂದು ಡೀಟೇಲ್ಸ್ ಹಾಕಿ ಚೆಕ್ ಮಾಡ್ಬೋದು. ಇನ್ನೊಂದು ಸರ್ಚ್ ಬೈ ಮೊಬೈಲ್ ನಂಬರ್ ಅಂದರೆ ಮೊಬೈಲ್ ನಂಬರ್ ಚೆಕ್ ಮಾಡ್ಬೋದಾಗುತ್ತೆ. ಮೊಬೈಲ್ ನಂಬರ್ ಕ್ಲಿಕ್ ಮಾಡೋಣ. ಅದಾದ್ರೆ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡಿ ಮತ್ತು ನಿಮ್ಮದು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕು. ಮೊಬೈಲ್ ನಂಬರ್ ಹಾಕಿ ಆ ಕ್ಯಾಪ್ಚಾವನ್ನು ಅದರೊಳಗಡೆ ಫಿಲ್ ಮಾಡಿ ಇಲ್ಲಿ ಸೆಂಡ್ ಒ ಟಿ ಪಿ ಅಂತಂದರೆ ನೀವು ಯಾವ ಒಂದು ನಂಬರ್ನ ಅಲ್ಲಿ ಹಾಕಿರ್ತಿಲ್ಲ ಆ ಒಂದು ನಂಬರ್ಗೆ ಒ ಟಿ ಪಿ ಹೋಗಿರ್ತೈತಿ. ಆ ಒ ಟಿ ಪಿನ ನೀವು ಇಲ್ಲಿ ಟೈಪ್ ಮಾಡಿ ತೆಳಗಡೆ ಕಾಣ್ತಿರೋ ಸರ್ಚ್ ಅಂತ ಕ್ಲಿಕ್ ಮಾಡ್ಬೇಕು. ಸರ್ಚ್ ಅಂತ ಕ್ಲಿಕ್ ಮಾಡಾದ್ಮೇಲೆ ನಿಮ್ಮದು ತೆಳಗೆ ಡೀಟೇಲ್ಸ್ ಬರ್ತೈತಿ. ನೀವು ಅದನ್ನು ವ್ಯೂ ಕೂಡ ಮಾಡ್ಬೋದು. ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೇನೆ. ಈ ರೀತಿಯಾಗಿ ಇವಾಗ ಪೂರ್ತಿ ನೀವು ಎಲ್ಲಿ ಅಪ್ಲೈ ಮಾಡಿದ್ದೀರಾ, ನಿಮ್ಮದೊಂದು ವೋಟಿಂಗ್ ಬೂತ್ ಯಾವ ರೀತಿ ಎಲ್ಲಿ ಬರುತ್ತೆ, ಯಾವ ಸೈಡ್ ಬರ್ತೈತೆ ಅನ್ನೋದು ಎಲ್ಲ ಇರ್ತೈತಿ ಇದ್ರೊಳಗೆ. ಈ ರೀತಿಯಾಗಿ ನಿಮ್ಮದೊಂದು ಡೀಟೇಲ್ಸ್ನ ಇಲ್ಲಿ ನಿಮಗೆ ಶೋ ಆಗ್ತೈತಿ. ಶೋ ಆದಾದಮೇಲೆ ಇಲ್ಲಿ ಮುದ್ರಿಸಿ ಅನ್ಬೋದು, ಪ್ರಿಂಟ್ ತೊಗೊಳ್ಬೋದು, ಅಥವಾ ನಿಮ್ಮ ಯಾವ್ಯಾವ ಬಿ ಯು ಆಫೀಸ್ ಬರ್ತೈತಿ ಅವ್ರದ್ದೆಲ್ಲ ನಂಬರ್ ಇರ್ತೈತಿ, ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಮತ್ತು ಇಲ್ಲಿರುವಂಥ ನಂಬರ್ ಕಾಣ್ತೈತಲ್ಲ ನಿಮಗೆ, ಅದು ಇಪಿಕ್ ಐ ಡಿ. ನೀವು ಅದರಲ್ಲಿದ್ರೂ ಕೂಡ ಹಾಕಿ ಚೆಕ್ ಮಾಡ್ಬೋದು. ಅದನ್ನು ಕಾಪಿ ಮಾಡಿಕೊಂಡು ಪ್ರಿಂಟ್ನ ತೊಗೋಬೋದು, ಹಾಗೂ ಏನು ಬೇಕಾದ್ರೂ ಮಾಡ್ಬೋದು. ಧನ್ಯವಾದಗಳು. ಈ ಒಂದು ವಿಡಿಯೋ ನೋಡಿದ